ಅದಕ್ಕೆ ಮತ್ತೆ ನಾನು ಯಾವಾಗಲೂ ಹೇಳೋದು, ನಿಮ್ಮನ್ನು ಕಂಡ್ರೆ ನಂಗೆ ಆಗಲ್ಲ ಅಂತ. ಹಿಂಗೆ ಮಾಡಿದ್ರೆ ಮತ್ತೆ ಅಂತ ಹೇಳೋದು? ಕಂಡ್ರಾಗಲ್ಲ ಅಂದ ಕೂಡಲೇ ಏನು ಸಿಟ್ಟು ರುಮ್ಮನ ಬಂದುಬಿಡ್ತು. ನೀವು ಬೇಕಾದ್ರೆ ಎಂತ ಬೇಕಾದ್ರೆ ಹೇಳ್ಬೋದು. ಅಲ್ಲ, ಹೌದಾಗಿದ್ದು ಹೇಳಿದ್ರು ಒಂದೇ, ಅಲ್ಲ ಇದ್ದು ಹೇಳಿದ್ರು ಒಂದೇ ಅಂತ ಮಾಡೋದಾದರೆ ನಾ ಎಂತ ಹೇಳಬಾರ್ದು ಅಂತ ಹೇಳ್ದನ್ರಿ. ಈಗ ನೀವೇ ಹೇಳ್ಬೇಕಲ್ಲ, ಜಾಗೃತಿ ಮಾಡ್ಬೇಕಲ್ಲ. ಅದು ಬಿಟ್ಕೊಂಡು ಈಗ ಎಲ್ಲರೂ ಸಾಧಾರಣ ವಾಂತನ 4 ತುಂಬ 5ಕ್ಕೆ ಬಿದ್ದಕ್ಕೂ ಕರ್ಕೊಂಡು ಹೋಗ್ತಾರೆ. 3ರಲ್ಲೇ ಕರ್ಕೊಂಡೋಗಲ್ಲ, 2 ಸಮ ತಿಂಗಳು ಕರ್ಕೊಂಡೋಗಲ್ಲ. ಹಂಗಾಗಿ 5 ಇದು ಹೋಗಿ ಒಂದು ವಾರ ಇದ್ದು ಮತ್ತೆ ಮರ್ತೊಟ್ಲು ಅಂತ ಬರ್ಬೋದು. ಮತ್ತೊಂದು 15-20 ದಿನ ಇದ್ದು ಹೋಗ್ಬೋದು ಬೇಕಾರೆ. ಮಾತಾಡ್ತಾರೆ. ಇನ್ನು 4 ದಿನ ಕಳೆದ್ರೆ 5 ತುಂಬ ಆರಕ್ಕೆ ಬೀಳ್ತದೆ. ಅವಾಗ ಸಮ ತಿಂಗಳಲ್ಲಿ ಹೋಗ್ಕಾತದ? ಅಲ್ಲ, ಬೇಡ ಮಾರುತಿ. 6 ತಿಂಗಳಿಗೆ ಕಳ್ಸೋದು ಬೇಡ, ಸಮ ತಿಂಗಳಲ್ಲಿ ಕಳ್ಸೋಣ ಅಂತ ಯಾರು ಹೇಳಿದ್ರು? ಈಗ ಇರಲಿ ಒಂದು 4 ತಿಂಗಳು ಇಲ್ಲೇಯ. ಅಲ್ಲ, ಎಲ್ಲ ತಾಯಿಗಳು ಮಗಳನ್ನು ಬಿಡಲ್ಲ ಬಾಣ್ತಾನಕ್ಕೆ ಹೆಚ್ಚು ದಿನ ಅಂಥೇಳಿ ತಲೆ ಬಿಸಿ ಮಾಡ್ಕಿದ್ದಾರೆ. ನಿಂಗೆ ಬಿಟ್ಟಿದ್ದೇ ತಪ್ಪು ಅಂತ ಕಾಣ್ತಾ ಇದೆ ಅಂದ್ರೆ ನಾ ಎಂತ ಹೇಳೋದು ಮಾರುತಿ? ಆ ಚಿಚೆ ಮನೆಯವ್ರ ಹತ್ರ ಯಾರ ಹತ್ರ ಹೇಳಬೇಡ, ನಗಾಡ್ತಾರವರು. ನಗಾಡಲಿ, ನಗಾಡ್ದಾರ ಬಾಯಿ ಹೊಲ್ಲುದ್ರಲಿ ಅಷ್ಟೇ ನಾನು ಹೇಳೋದು. ಸಮ ತಿಂಗಳಿಗೆ ಕಳ್ಸೋಕ್ಕಾಗಲ್ಲ. ಆಗಲ್ಲ. ಆಮೇಲೆ 6 ತುಂಬ 7ಕ್ಕೆ ಬಿದ್ದಕ್ಕೂ ಕಳಿಸ್ತಾರನ್ರಿ ಯಾರು. ಬಾಲ್ಯ ಮೊದಲು ಮುಂಚೆ ಅದ್ರ ಮನೆಗೆ ಹೋಗಿ 7ನೇ ತಿಂಗಳಲ್ಲಿ ಇದು ಮಾಡೋದ ಹೇಳ್ತೀನಿ. ಆಮೇಲೆ 8 ಸಮ ತಿಂಗಳು, ಮತ್ತು ಕಡೆಗೆ 9 ಬರಬೇಕು. ಅಲ್ಲಿ ತನಕ ಎಲ್ಲೂ ಇದು ಬಯಲು ಹೊಳ್ದಂಗಿಲ್ಲ. ದಿನ ಬೆಳಗಾದ್ರೆ ಕುಸ್ತಿ ಮಾಡ್ತದೆ ನನ್ನ ಹತ್ರ, ನಾ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ. ಬೇಡ ಅಂಥೇಳಿ ತಡ್ಕೊಂಡಿದ್ದೀನಿ. ಇದು ಹೇಳ್ತದೆ ಅಂಥೇಳಿ ನಾನು ಕಳಿಸಿದ್ರೆ ನನ್ನೊಂದು ಮನಸ್ತಿ ಅಂತ ಹೇಳ್ತಾರ. ಮೊದಲೇ ಅದರ ಅತ್ತೆಗೆ ಏನು ಕಾಯ್ತಾ ಇದೆ, ಎಲ್ಲಿ ಏನು ಮಿಸ್ಟೇಕ್ ಸಿಗ್ತದೆ ಅಂತ. ಹಿಂಗಂದಾಗ್ಬಿಟ್ರೆ ಬಂದಾಗ ಹೇಳೋಗೋದಿಲ್ಲ, ಹಂಗಂತೆ ಹಿಂಗಂತೆ ಅಂತ. ಬಿಟ್ಕೊಂಡವ್ರಿಗೆ ನಮಗೆ ಗೊತ್ತಿಲ್ಲ ಹೆಂಗೆ ನೋಡ್ಕೋಬೇಕು, ಹೆಂಗೆ ಬಿಡಬೇಕು ಅಂತ. ನಮಗೂ ಸಾಕಾಗಿ ಹೋಗಿದೆ. ಅಲ್ಲ ಅವ್ರು ಹೇಳ್ಕೊಳ್ಸೋದ, ಇಲ್ಲ ಅದೇ ಆಗಬೇಕು ಅಂತ ಕುಣಿಯೋದಿದು. ಎಷ್ಟಂತ ಗೋಳಾಡಲಿ ನಾನು? ಹೋಗಿ ಹಂಗೆ ಒಂದು 10 ದಿವಸ ಇದ್ದು ಬರಲಿ ಅಂತ ಹೇಳ್ತೀನಿ. ನೋಡಿದ್ರೆ ಇವರದ್ದೇ ಇರೋದು ಮಾಡ್ತಾರೆ. ಅಲ್ಲ, ನಿಂಗೆ ಈಗ ತೊಂದರೆಗೆ ಏನಾಗಿದೆ ನಂಗೆ ಅದನ್ನೊಂದು ಹೇಳಿಬಿಡು. ಅದು ಇರೋದ್ರಿಂದ ನಿಂಗೆ ತೊಂದರೆ ಏನೋ? ಅಲ್ಲ, ನಂಗೆ ತೊಂದರೆ ಅಂತ ನಾನು ಎಲ್ಲಿ ಹೇಳಿದೆ ಪುಣಾತ್ಮ? ಈಗ ಹೋಗಿ ಒಂದು ವಾರ ಇದ್ದು ಮರ್ತೊಟ್ಲು ಕರ್ಕೊಬಂದಾಗ ಬೇಕಾದ್ರೆ ಇನ್ನೂ 1 ತಿಂಗಳು ಇದ್ದು ಹೋಗಲಿ. ಅವಾಗೇನು ದಿನ ನೋಡೋದು ಬೇಡ, ತಿಂಗಳು ನೋಡೋದು ಬೇಡ, ಹೋಗ್ಬೋದು. ಈಗಂಕ ಹೋಗಿ ಬಂದ್ಕೊಂಡ್ಲಿ ಅಂದರೆ ಈಗ ಅಲ್ಲಿಗೆ ಹೋಗದೆ ಇಲ್ಲೆಲ್ಲೂ ಬಯಲು ಹೇಳ್ದಂಗಿಲ್ಲ. ಎಂಥರ ಗಿಮ್ಸನ್ ಎಲ್ಲ ಶುರು ಆದರೆ ಇನ್ನೂ ಹೋಗದೆ ಇರೋಕ್ಕಾಗ್ತದ? ಮಾತಾಡೋ ನಿಂಗೇನು ತೊಂದ್ರೆನೂ ಅದೇ. ಇಲ್ಲಿ ಒಳಗಿದ್ದು ಮಾಡಿ ಗೊತ್ತಾಗ್ತದ ಅವಾಗ. ಮಗಳೇನು ಒಂದು ಉಪ್ಪಿನ ಹೇಳಿನ ಕೆಲಸ ಮಾಡೋಳಲ್ಲ. ಅದನ್ನು ಹೇಳು ಉಳ್ದಿದ್ದು ಬೇರೆ ನವ ಎಲ್ಲ ಎಂತಕ್ಕೆ ಹೇಳ್ತೀಯ? ಅಲ್ಲ, ಒಂದು ಉಪ್ಪಿನ ಹಳಿನ ಕೆಲಸ ಮಾಡಲ್ಲ ಅಂದ್ರೆ ಮಾಡಿಸ್ಬೇಕೆ ನೀನು? ಹೇಳು, ಕೈ ತೋರ್ಬೇಕು ಹಿಂಗಿಂದ ಮಾಡು ಅಂತ. ಹಿಂಗೆ ಕೂರ್ಸೆಗಳು ಕಳಿಸಿದ್ರೆ ಅಲ್ಲಿಗೆ ಹೋದ್ಮೇಲೆ ಇಲ್ಲೇನೋ ಆತದೆ, ಗಂಡನ ಮನೇಲಿ ಆತದ. ಕಡಿ ಕೆಟ್ಟ ಹೆಸರು ಯಾರಿಗೆ? ನಿಂಗೆ ಬರೋದು. ಸ್ವಲ್ಪ ಜಾಗೃತಿ ಎಲ್ಲ ಹೇಳು ಮಾಡಿಸು ನೋಡೋಣ. ಇನ್ನು ಹಂಗೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಅದನ್ನು ಇಲ್ಲಿ ನಿಂತ್ಕೊಂಡು ಹೇಳೋದಲ್ಲ, ಹೋಗಿ ನಿಮ್ಮ ಮಗಳ ಹತ್ರ ಹೇಳಿ. ಅಲ್ಲಿ ಎಲ್ಲ ಓಡಾಡಿ ಸ್ವಲ್ಪ ಇದು ಮಾಡೋದು. ಹಂಗೆ ಈಗ ಬಾಲೆ ಬಟ್ಟೆ ಎಲ್ಲ ಅದೇ ಹಾಕುತ್ತದೆ ಒಂದು ಮಾಡ್ತದೆ ಅಂತ ಮಾಡೋಣ. ನಾನು ಈಗ ಬಾಲೆ ಹೊತ್ತು ಕೂಡಲೇ ಹೋಗೋದೆಲ್ಲ ಬಿಟ್ಟೀನಿ. ಅದೇ ಇಸ್ಕೊಂಡು ಸಮಾಧಾನ ಮಾಡ್ತದೆ. ಮತ್ತು ಸಹಿಯಲ್ಲ, ಇಲ್ಲೇ ಇರಲಿ ಬಿಡು. ಎಲ್ಲೋ ಒಂದು ವಾರ ಸುಮ್ಮನೆ ಇರ್ತೀಯ, ಮತ್ತೆ ಶುರು ಮಾಡ್ಕಿತೀಯ. ನೋಡಲಿ, ನಾನು ಮಾತಾಡೋಳು ಆಡ್ತಾನೆ ಇದ್ದೀನಿ, ಹೊಲ್ಟಾತಲ್ಲ. ಈಗ ಎಂತ ಈಗ ಕಳಿಸೋದಾದರೆ ಇನ್ನೊಂದು ವಾರದ ಒಳಗೆ ಕಳಿಸ್ಬೇಕು. ಅದು ಒಂದು ಸೀರೆ ಆಗ್ಬೇಕು ಬಾಣ್ತಿಗೆ. ಅದಾರು ಅದೇ ಹೋಗಿ ತಂದ್ಕೊತದೆ ಅಲ್ಲ, ಅವತ್ತು ಹೋಗಿ ತಂದ್ಕೊಂಡದಪ್ಪ. ಇಲ್ಲ ತಂದ್ಕೊಂಡ್ಲ, ಒಂದು ಸೀರೆ ಆಗ್ಬೇಕು. ಬಾಲಿಗೆ ಒಂದು ಕೆಮ್ಮಿ ಚುಚ್ಚಿದ್ರೆ ಆತಿತ್ತು. ಹೋಗೋರೊಳಗೆ ಒಂದು ಊನನ ಮಾಡಿ ಕಳಿಸಿದ್ರೆ ಆತಿತ್ತು. ಹಠ ಕಮ್ಮಿ ಮಾಡ್ತಾವೆ ಹುಡುಗರು, ಎಲ್ಲರೂ ಒಂದು ಊನ ಮಾಡಿದ್ರೆ. ನಾಳೆ ಈಗ ಒಳ್ಳೆ ದಿನನೇ ಕಿಮ್ಮಿ ಚುಚ್ಚಕ್ಕೆ. ಬರೋಕ್ಕೆ ಹೇಳೋಣ, ಇಲ್ಲ ಅಲ್ಲಿಗೆ ಕರ್ಕೊ ಹೋಗೋಣ.
ಕರ್ಕೊಂಡೇ ಹೋದ್ರೆ ಅತ್ಲಾಗ ಒಳ್ಳೆ ಇದು ಒಂದು ಸೀರೆನೂ ತಗೊಂಡು ಬತ್ತಿತ್ತೇನು. ಅದಕ್ಕೆ ಬೇಕಾಗಿದ್ದು ಅದೇ ಆರಿಸ್ಕೊಂಡ್ಲಿ. ನಾವು ಆರಿಸ್ಕೊಟ್ರೆ ಕಡೆಕ ಹಂಗಲ್ಲ ಹಿಂಗಲ್ಲ ಅನ್ನೋಕ್ಕೆ ಶುರು ಮಾಡ್ಕಿತದೆ. ಹೋಗೋಣ ನಾಳೆ. ನೋಡಲ್ಲಿ, ನಾ ಇಷ್ಟೊತ್ತು ಮಾತಾಡಿದ್ದು ನಿಂಗೆ ಕೇಳಲಾನೆ, ಮತ್ತೆ ಅದನ್ನೇ ಹೇಳ್ತೀಯಲ್ಲ. ಬೇಡ, ಈಗ 9ಕ್ಕೆ ಬಿದ್ದ ಮೇಲೆ ಹೋದ್ರೆ ಸೈ. ಈಗ ಅಲ್ಲೇನ ಅಂತ ಒಂದು ಕೆಲಸ ಏನಿಲ್ಲ. ನಿಂತ್ಕೊಳ್ಳಿ ಅಂಕ, ನನ್ನ ಮಾತು ಪೂರ್ತಿ ಅಲೆಸ್ಕೊಂಡು ಹೋಗಿ. ಪವನ ಬರೋಕ್ಕೆ ಹೇಳೇನೆ. ಏನೇ ಯಾವಾಗಲೂ ಅಲ್ಲೇ ಇರ್ತೀಯ, ಒಂದು 4 ದಿನಕ್ಕಾರು ಬಂದು ಹೋಗು ಅಂದಾನೆ. ನಾನು ಹೋಗ್ಬೇಕು, ಹೋಗೊಂದು 4 ದಿನ ಅಲ್ಲಿ ಇದ್ದು ಬರ್ತೀನಿ. ಇಲ್ಲೇ ಹೊಕ್ಕೊಂಡು ನಂಗೆ ಸಾಕಾಗಿ ಹೋಗಿದೆ. ನಾನು ಹೋಗಿ ಬರೋ ತನಕ ಬಾಲಿನ ಬಾಣ್ತೀನಿ, ಒಂಚೂರು ನೋಡ್ಕೊಳ್ಳಿ. ಗೊತ್ತಾಗ್ತದೆ ಅವಾಗ ಏನು ನಿಂಗೇನು ಗೋಳು ಅನ್ನೋದು ಎಂತ ಅಂತ ಗೊತ್ತಾಗ್ತದೆ. ನಾನು ಹೋಗಿ ಬರ್ತೀನಿ. ಓಹೋ, ಇದಕ್ಕಾಗಿ ನೀನು ಇಷ್ಟು ಹುನ್ನಾರು ಮಾಡ್ತಿರೋದೀಗ ಮಗನ ಮನೆಗೆ ಹೋಗೋಕ್ಕಾಗಿ. ಏನು ತಡ್ದು ಹೋಗ್ಯದೆ ಅದು? ಅಲ್ಲಿಗೆ ಹೋದ್ಮೇಲೆ ಹೋಗಿ ಬಂದ್ರಾಗಲ್ಲ. ಆಗಲ್ಲ, ಅವನಿಗೆ ಅದೆಂಥದ ಪರೀಕ್ಷೆ ಅಂತ. ಈಗ ಎಲ್ಲಿಗೆ ಹೋಗ್ಬೇಕಂತಪ್ಪ, ಮನೇಲಿ ಅದು ಒಬ್ಬಳೇ ಇರ್ತದಂತೆ. ಒಂಚೂರು ನೀನು ಬಂದಿರು ಅಂತ ಹೇಳ್ತಾ ಇದ್ದಾನೆ. 1 ವಾರಕ್ಕೆ ಇದ್ದು ಬರ್ತೀನಿ ನಾನು ಹೋಗಿ. ಬಾಳೆ ಬಾಣ್ತೀನಿ, ನೀವೇ ನೋಡ್ಕೋಬೇಕು. ಈಗಲೇ ಹೇಳಿ, ನಾನು ಹೋಗೋದೇಯ. ಅಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ. ಅವನಿಗೆ ಪರೀಕ್ಷೆ ಎಲ್ಲಿಗೆ ಹೋಗ್ಬೇಕು ಅಂತ ಕಂಡ್ರೆ ಅದನ್ನು ಇಲ್ಲಿಗೆ ಕಳಿಸ್ಲಿ. ಇಲ್ಲಿ ಬಿಟ್ಕೊಂಡ್ರೆ ಸಯ್ಯಪ್ಪ, ನಿಂಗೆ ಹೇಳೋಕ್ಕಾಗಲ್ಲ. ಇಲ್ಲಿಗೆ ಬರಲಿ ಬಿಡೆ. ನೀ ಇಲ್ಲಿಂದ ಅಲ್ಲಿಗೆ ಹೋಗಿ ಕಾವಲು ಮಾಡೋಕ್ಕಿಂತ ಅವ್ರ ತವ್ರ ಮನೇಲೆಲ್ಲ ಏನು ಉದುರು ಬಿದ್ದು ಹೋಗ್ಯಾರಂತ ಬ್ಯಾಡ್ದಿದ್ದೆಲ್ಲ ಹೇಳ್ಕೊಡೋಕೆ ಇರ್ತಾರೆ. ಇದಕ್ಕಿಲ್ಲ ಮಾತಾಡ್ತದೆ. ಅದಕ್ಕಾಗಿ ಅದ್ರ ಕಾವಲು ಮಾಡೋಕೆ ನೀ ಇಲ್ಲಿಂದ ಅಲ್ಲಿಗೆ ಹೋಗೋಣ. ನಾ ಹೇಳ್ತೀನಿ, ಕಡೆಗೆ ಅವನೇ ಹೆಂಡ್ತೀನಿ ಇಲ್ಲಿಗೆ ಕಳಿಸ್ಲಿ, ಇಲ್ಲ ತವ್ರ ಮನೆಗೆ ಕಳಿಸ್ಲಿ. ಅದು ಹೋಗಲ್ಲ ಅಂತದಂತೆ, ಬಿಲ್ಕುಲ್ ಹೋಗಲ್ಲ ಅಂತದಂತೆ. ಅದು ಯಾಕೆ ಹಂಗೆ ಮಾಡ್ತದ? ಅದೇ ಹೇಳ್ತಾ ಇದ್ದಾನೆ, ನೀನೇ ಬಾ ಅಮ್ಮ, ಬಂದರೆ ಅದನ್ನು ಕರ್ಕೊಂಡು ಹೋಗಿ ಒಂದು 4 ದಿವಸ ಅಲ್ಲೇ ಬಿಟ್ಕೋಬೋದು ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನಾನು ಹೋಗಿ 1 2 ದಿವಸ ಇದ್ದು ಅದನ್ನು ಕರ್ಕೊಂಡು ಬರ್ತೀನಿ. ಅಷ್ಟೊತ್ತಿನೊಳಗೆ ಇದು ಇಲ್ಲಿ ಹೋದರೆ ನಾವು ಆಚೆಗಿಂದ ಬಂದ ಕೂಡಲೇ ಮರ್ತೊಟ್ಲು ಬಂದರೂ ಸರಿ ಆಗ್ತದೆ, ಎಲ್ಲ ಸಮ ಆಗ್ತದೆ. ಅದೆಲ್ಲ ಸಮ್ಮಾಡಿಟ್ಕೊಂಡಳು. ಮತ್ತೊಂದು ಸರಿ ನನ್ನ ಹತ್ರ ಕೇಳಕ್ಕೊಂದೆ ಅಂತಕ್ಕೆ ಬಂದೀಯ ಶಾಸ್ತ್ರಕ್ಕೆ. ನೀವೇ ಅಮ್ಮ ಮಗ ಮಾತಾಡ್ಕೊಂಡು ಅದೇ ಪ್ರಕಾರನೇ ಮಾಡಿಬಿಡಿ. ನಾನೊಂದೆ ಅಂತಕ್ಕೆ ಇಲ್ಲಿ ಮುದ್ದಲ್ಲೇ ನೋಡಲ್ಲಿ, ಅಲ್ಲಿಗೆ ಒಂದು ಕೊನಕ ಹುಡುಕಿ ಆಯ್ತು. ಹಿಂಸಾಗಿ ಹುಟ್ಟಬೇಕಿತ್ತು ಕೋನಕಿನ ಮೂಟೆ. ಹೇಳಿದ್ದೆ ಇಂದು ಬೆಳಿಗ್ಗೆ ಹಿಂಗೆ ಅಮ್ಮ ಅಂತ ಹೇಳಿದ ಮೇಲೆ ನಾನು ಇದನ್ನು ಬಾಣ್ತಿ ಕಳ್ಸೋಣ ಅಂತ ಹೇಳ್ದೆ. ಎಷ್ಟು ದಿವಸ ಆಗಿದೆ? ಅಮ್ಮ ಮಗ ಮಾತಾಡ್ಕೇನೆ ಅಂತೆ. ಬಾಣ್ತಿ ಸುದ್ದಿ ಕೇಳಲೂ ಇಲ್ಲ. ಅವನು ಹಂಗಿದ್ದವನೇ, ಅವನಿಗೆ ಜ್ಞಾನೇ ಮರ್ತೋತೇನೇನೋ ಸ್ವಲ್ಪ ಬೇಜಾರಲ್ಲೇ ಇದ್ದಂಗಿದ್ದ. ಒಂಚೂರು ಬಾರೆ ಅಮ್ಮ ಅಂಥೇಳಿ ಅಷ್ಟು ಇದು ಮಾಡಿ ಕೇಳ್ತಾ ಇದ್ದಾನೆ. ನಾ ಇಲ್ಲಿ ಬರೀ ಮಗಳನ್ನೇ ನೋಡ್ತಾ ಕೂತ್ಕೊಂಡ್ರೆ ಮಗನ ಹತ್ರ ಮಗನ ನೋಡ್ಕೊಳೋದು ಯಾವಾಗ? ನಾಳೆ ಅಲ್ಲೇ ಕೈಕಾಲು ಸೊತ್ತು ಬಿದ್ದ ಕಾಲಕ್ಕೆ ಮಗನೇ ಬೇಕು. ಮಗಳು ಅಲ್ಲಿರ್ತದೆ. ಏನಿಲ್ಲದೆ ಸುಪ್ಪಾಣೆ ನಂಗೆ ಆಗಲ್ಲ ಅಂತ ಹೇಳಿ ಪುರ್ಸೊತ್ತಿದ್ರೂ ಬರೋಲ್ಲ, ಅದು ನಂಗೆ ಗೊತ್ತು. ಅಲ್ಲ ಅಮ್ಮ, ನೀ ಇದು ನನ್ನ ಹತ್ರ ಹೇಳಲೇ ಇಲ್ಲ ನೋಡು. ಅಣ್ಣ ಬರೋಕ್ಕೆ ಹೇಳೇನೆ ಅಂತ. ನಾನು ಬರ್ತೀನಿ. ಬೆಂಗಳೂರಿಗೆ ಹೋದರೆ ಏನಾಗಲ್ಲ ಅಮ್ಮ. ಇಲ್ಲಿ ಹತ್ತಿರ ನೆಂಟರ ಮನೆ, ಹಿಂಗೆ ದೇವಸ್ಥಾನ ಹಂಗೆಲ್ಲ ಹೋಗಬಾರ್ದು ಅಂತ. ದೂರ ಅಲ್ಲ, ಒಂದೇ ಬಸ್ಸಿಗೆ ಹೋಗಿ ಇಳಿಬೋದು. ಬೇಕಾದ್ರೆ ಹೇಳಿದ್ರೆ ಇವರೇ ಬರ್ತಾರಪ್ಪ, ಕಾರಲ್ಲೇ ಹೋಗ್ಬೋದು. ಕೇಳ್ತೀನಿ ಬೇಕಾದ್ರೆ ನಾನು ಇವ್ರ ಹತ್ರ ಫೋನ್ ಮಾಡಿ. ಹಾಗೆ ಎಂತಾರು ಈಗ ಹುಷಾರಿಲ್ಲ ಏನಾರು ಆಯ್ತು ಅಂದರೆ ಬೆಂಗಳೂರು ಆಸ್ಪತ್ರೆಗೆ ಹೋಗೋಕ್ಕೆ ಹೇಳಿದ್ರಪ್ಪ, ಅವಾಗ ಹೋಗಲ್ಲ. ತೊಟ್ಲು ಕಳಿಸೋ ತನಕ ಹೋಗಂಗಿಲ್ಲ ಅಂತ ಕಾದು ಕೂತ್ಕೊಂತೀವ. ಹೋಗನೆ ಅಮ್ಮ, ಏನಾಗಲ್ಲ. ನಾ ಬೇಕಾದ್ರೆ ಇವ್ರಿಗೆ ಹೇಳ್ತೀನಿ. ಉಳ್ತಾನೆ ಎಂತ ಮಾತಂತ ಆಡ್ತೀಯ? ಬೆಂಗಳೂರಿಗೆ ಕರ್ಕೊಂಡು ಹುಷಾರಿಲ್ಲದಿದ್ರೆ ಕರ್ಕೊಂಡು ಹೋಗೋದಂತೆ. ಏನೋ ಹಂಗೆ ಅನಾಗ ಅದಿಯೆಲ್ಲ ದೇವ್ರೆ ಹಿಂಗೆ ನಡ್ಸ್ಕೊಟ್ರೆ ಸಾಕು ಅಂಥೇಳಿ ನಾನು ಬೇಡ್ಕಿದ್ದೀನಿ. ಈಗ ಈ ತಿರ್ಪಾಟ, ನೀನು ತಿರ್ಪಾಟಕ್ಕಾಗಿ ಏನು ಬೇಕಾದ್ರೆ ಮಾಡ್ತೀಯ ನೀನು. ನೀ ಹೇಳ್ತೀಯ ಅಂಥೇಳಿ ನಾನು ಹಂಗೆ ಕರ್ಕೊಂಡು ಹೋಗಲ್ಲ, ಯಾವ ಕಾರಣಕ್ಕೂ ಕರ್ಕೊಂಡು ಹೋಗಲ್ಲ. ನೀನು ಅತ್ಲಕ್ಕೆ ಕಳಿಸೆ, ನಾನು ಇತ್ಲಕ್ಕೆ ಹೋಗ್ತೀನಿ. ಇದೇ ಆಗಲ್ಲ ಅನ್ನೋದು ನೋಡು. ಹಂಗಾರೆ ನಾನು ನಾಳೆನೇ ಹೋಗ್ತೀನಿ. ನಾಳೆ ಹೋಗಿ ಒಂದೇ ದಿವಸ ಇದ್ದ ಮತ್ತೆ ಇಲ್ಲಿಗೆ ಬರ್ತೇನೆ. ಆವಾಗ ಹೋಗೋಣ ಬೆಂಗಳೂರಿಗೆ, ಏನು ತೊಂದರೆ ಆಗಲ್ಲಲ್ಲ. ಪ್ಲೀಸ್ ಕಣೆ ಅಮ್ಮ.
ಪಲ್ಲವಿ ಸುಮ್ಮನಿದ್ದು ಬಿಡು. ಬೆಂಗಳೂರಿಗೆ ಹೋಗೋದಂತೆ. ನೀ ಹೋಗೋಕೆ ನೀನು ನಮ್ಮ ಹೋಗ್ಬೇಕಾತಲ್ಲ. ಎಂತಕ್ಕೀಗ ಇಲ್ಲಿಂದ ಅಲ್ಲಿಗೆ ಅಂತ ಮೆಕ್ಕಿ ಏನಾರು ಇದ್ದಿದ್ರೆ ಅವ್ನು ಕರ್ಕೊಬಂದು ಬಿಡ್ತಾನೆ ಇಲ್ಲಿ, ಗೊತ್ತಾಗ್ತದೆ. ಅವಳು ಕಾಲ್ ಮಾಡೋಕ್ಕಾಗಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾ? ಅದು ಹೇಳ್ತದೆ ಅಂತ ಇದು ಹಾಗೆ ಮಾತಾಡ್ತದೆ. ಈಗ ಹೋದ ಕೂಡಲೇ ಒಂದೇ ದಿನಿದ್ದು ಮತ್ತೆ ಬರ್ತೀನಿ ಅಂದರೆ ಯಾರು ಕೇಳ್ತಾರೆ? ಬೇಡ, ಸುಮ್ಮನಿರ. ಇನ್ನೊಂದು ಸತಿ ಯಾವಾಗ್ಲಾರು ಹೋಗ್ಬೋದು. ಈ ಕೆಲಸದ ದಿನದಲ್ಲೇ ಹಿಂಗೆ ಮಾಡಿದ್ರೆ ಯಾರು ನಮ್ಮನ್ನು ಮನುಷ್ಯರು ಅಂತಾರ? ಸುಮ್ಮನೆ ದೇವ್ರಿಗೆ ಸರಿಯಾಗಿ ಇರಬೇಕು. ಏನು ಬೇಡ, ನೀ ಅಂತ ಮಿಕ್ಕಿ ಹೋಗೋದು ಅನ್ನೋದಿತ್ತು ಹೋಗಿ ಬಿಡು. ಅಲ್ಲೇ ಒಂದು ವಾರ 10 ದಿನ ಇದ್ದ ಆಮೇಲೆ ಬರ್ಬೋದು ವಾಪಸ್. ಹಂಗೆ ಒಂದಿನಕ್ಕೆಲ್ಲ ವಾಪಸ್ ಬರೋಕ್ಕಾಗಲ್ಲ. ಇಲ್ಲ ಅನ್ನೋದಿತ್ತು ಸುಮ್ಮನೆ ಇಲ್ಲೇ ಇರು, ಎಲ್ಲಿಗೂ ಹೋಗೋದು ಬೇಡ. ಹಂಗಂತ ಕಂಡು ನಾ ಹೋಗೋದೇ ಇಲ್ಲ. ಬೇಡ, ನಂಗೆ ಬೆಂಗಳೂರು ಬೇಡ, ಎಂಥದ್ದು ಬೇಡ. ನಾ ಅಲ್ಲಿಗೂ ಹೋಗಲ್ಲ. ಹಿಂಗೆ ಮಾಡ್ಕೆ ಕೂತ್ಕ. ನಾ ಹೋಗಲ್ಲ ಅಂತ ಇಲ್ಲೇ ಕೂತ್ಕ. ಕಡಿಕೆ ಪೂರ್ತಿ ಕಂಡರ್ ಪಾಲ ಆದಮೇಲೆ ತಲೆ ಮೇಲೆ ಕೈ ಹೊತ್ಕೊ ಕೂತ್ಕೋಬೋದು. ಎಂತ ಕಂಡರ್ ಪಾಲಾಗದೆ ಅಂತ? ಎಂತ ಅಂದರೆ ಆ ಚೇಣಿ ಗೀಣಿ ಅಂತೇಳಿ ಆ ಥರ ವ್ಯವಹಾರ ಮಾಡ್ತಾ ಇದ್ದಾರೆ. ಆ ಮನೆಯಲ್ಲಿ ಅಡಿಕೆ ಈಗ ರೇಟ್ ಅದಕ್ಕೂ ಎಲ್ಲ ಕೊಡ್ತಾರೆ. ಇದು ಅಲ್ಲೇ ಇದ್ದರೆ ಎಂತಾರು ಬೇಕಾಗಿದ್ದಂಚು ತಗೊಳೋದ, ಇಲ್ಲ ಗಂಡನ ಹತ್ರ ಈಗ ಎಂತ ಕೇಳೊಂದಿಷ್ಟು ದುಡ್ಡಿದ್ರೆ ಹೆಸರಲ್ಲಿ ಇಡ್ಸ್ಕೊಳೋದ, ಎಂತಾರು ಮಾಡ್ಬೋದು. ಇಲ್ಲಿ ಕೂತ್ಕೊಂಡ್ರೆ ಯಾರದನ್ನು ಹೇಳೋದ? ಏನು ತಂಗಿ ಓದ್ಸೋಕ್ಕೆ ಲಕ್ಷಗಟ್ಟಲೆ ದುಡಿತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಮುಂದಿಗೆ ಏನು ಕೋಟೆ ಬೇಕೇನೋ ನನ್ನ ಅಂದಾಜು. ಎಲ್ಲ ಮಾತಾಡ್ತಾರೆ ನಮ್ಮೂರಲ್ಲಿ. ಹಂಗಷ್ಟು ದೊಡ್ಡ ಇದರಲ್ಲಿ ಓದಿಸ್ತಾರಂತಲ್ಲ ನಿನ್ನ ಅಳಿಯ ಅಂತ. ಪೂರ್ತಿ ದುಡ್ಡು ಅಲ್ಲೇ ಸುರ್ಕೊಂಡು ಹೋಗಲಿ. ಇದು ಇಲ್ಲಿ ಹಿಂಗೆ ಇದು ಉಣ್ಣೋದು, ತಿನ್ನೋದು, ಮಲಗೋದು, ಇದೇ ಸುಖ ನೋಡ್ಕೊಂಡಿರಲಿ. ಆ ಬಾಲಿಗೆ ನಾಳೆ ಎಂತ? ಈ ಬಂಗಾರದ ರೇಟಲ್ಲಿ ಸಾಧಾರಣಕ್ಕೆ ಏನಾರು ಕೊಂಡಂಗದೆಯಾ? ಮುಂದೆ ಇನ್ನೂ ಹೆಚ್ಚಾಗ್ತದಂತೆ. ಎಂಥವ್ರು ಒಂಚೂರು ಕೊಂಡ್ತಾರೇನೋ, ಅಲ್ಲೇ ಇದ್ರೆ ಹೇಳಿ ಬಾಲಿಗೆ ಒಂದು ಎಂಥವ್ರು ತರಿಸ್ಬೋದು. ಹೌದಾ? ಏನು ದುರ್ಬುದ್ಧಿ ಮಾರತ್ತೆ ನಿಂಗೆ. ನಿಂಗೆ ಸಯ್ಯ ಮಗಳು ಮೊಮ್ಮಗಳು ನಾ ಏನಾರು ಮಾಡಬೇಕು ಅಂತ ಮನಸ್ಸಲ್ಲಿರೋದು. ಅವ್ರಿಗೆ ಮೊಮ್ಮಗಳಲ್ಲ ಅದ, ಅವ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಅದಕ್ಕಾಗ ನಿನ್ನ ಮಗಳನ್ನು ಅಲ್ಲಿಗೆ ಕಳ್ಸೋಳ ನೀನೀಗ? ಬಾಲಿ ತಂದು ಕೊಡೋದನ್ನೆಲ್ಲ ಕೊಟ್ಟಾಗಿದೆ, ಇನ್ನೆಂತ ಕೊಡೋದು? ಅದು ಯಾರದು ನರ್ಮನೆ ಹಿಂಗ್ಸ್ರು ನನ್ನ ಕಣ್ಣಿದ್ರೆ ಎಲ್ಲರೂ ಒಂದಿನ ಸಿಕ್ಕಿದ್ರೆ ಹಿಂಗೆ ಮಾತಾಡ್ತಾ ಕೂತಷ್ಟೊತ್ತಿಗೆ ಅಡ್ಡ ಬಡ್ಸ್ಗೆ ತಗೊಂಡು ಹೊಡಿತೀನಿ ನೋಡು. ಲಕ್ಷಗಟ್ಟಲೆ ಖರ್ಚು ಮಾಡಿ ಓದಿಸ್ತಾರಂತೆ, ಮುಂದಕ್ಕೂ ಕೋಟಿನೇ ಬೇಕಂತೆ. ಕೋಟಿಗೆ ಎಷ್ಟು ಸೊನ್ನೆಗೆ ಒತ್ತದೇನು ಕೇಳು ಇನ್ನೊಂದು ಸತಿ ಹೋಗಿ, ಅದನ್ನು ಹೆಂಗೆ ಬರೆಯೋದು ಅಂತ. ಓದಿಸಿದ್ರು ಓದಿಸ್ಕಿತಾರೆ, ಅವರ ಮನೆ ಮಗಳು ಓದಿಸ್ತಾರೆ. ಈಗ ಓದಿದ್ರೆ ನಿನ್ನ ಮಗಳನ್ನು ಓದಿಸ್ತಿದ್ದೆ ನಾನಿಲ್ಲಿ, ಅದು ಓದ್ಲ, ನಾ ಎಂತ ಮಾಡೋದು ಅದಕ್ಕೆ? ಓದ್ಬೇಕಾರೆ ಮುಂಚೆನೇ ಓದುವೆ ಅದು ಇದು ಅಂಥೇಳಿ ತಾಯಿ ಮಗಳು ಸೇರ್ಕೊಂಡು ಏನು ಸ್ವಲ್ಪ ಅಂತರ ಮಾಡಿದ್ರ ಸಾಯಿಲ್ಲ. ಅವನ್ನೆಲ್ಲ ಹೇಳ್ತಾ ಕೂತ್ರೆ ಈಗ ನಿನ್ನ ತಾಯಿ ಏನು ಬೆಂಗಳೂರಿಗೆ ಹೋಗಲ್ಲ. ಸುಮ್ಮನಿರು, ಇಲ್ಲೇ ಇರು. ಬಾಣ್ತನ ಅವ್ನು ಗನಾಗಿ ಮಾಡ್ಕೊಂಡು ಹೋಗು. ಇಲ್ಲಿ ಈಗ ಅಲ್ಲಿ ಕೆಲಸದ ವತಾವತಿ ಹೋಗ್ಕೊಂಡು ನಿಂಗೆ ಬಾಲೆನೂ ಹಿಡ್ಕೊಂಡು ಕೆಲಸನೂ ಮಾಡೋಕ್ಕಾಗಲ್ಲ. ನಿನ್ನ ಅಪ್ಪ ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಸುಮ್ಮನಿರ್ಬೇಡ ನೋಡ, ಹೇಳಿನಿ. ಇಲ್ಲ, ಹೆಂಗಸ್ರ ಕೈಯಲ್ಲಿ ನಾ ಕಾಸು ಆಗೋದು ಈ ದಿನದಲ್ಲೇ. ಹೆಂಗಾರು ಮಾಡಿ ಗಂಡಸ್ರ ಕೈಯಲ್ಲಿ ದುಡ್ಡು ಇರ್ತದಲ್ಲ, ಅಂದಮ್ಮಯ್ಯ ದಕ್ಕಯ್ಯ ಅಂದ್ರೆ ಕೊಡ್ತಾರೆ, ದುಡ್ಡು ಇಲ್ದಿದ್ದಕ್ಕೆ ಅಂದ್ರೆ ಕೊಡ್ತಾರ. ಆದರೂ ಸ್ವಲ್ಪ ಇದು ಮಾಡ್ಕೋಬೋದು. ಹೌದಾ? ನಾ ಏನು ನಿನ್ನ ಹಾಳಿಗೆ ಹೇಳ್ತೀನೇ. ಸುಮ್ಮನಿರಮ್ಮ, ನೀನು ಅವೆಲ್ಲ ನೆವ ಹೇಳಬೇಡ. ದುಡ್ಡು ಬೇಕಂತ ಕಂಡ್ರೆ ಇಲ್ಲಿದ್ದ ಕೇಳಿದ್ರು ಕೊಡ್ತಾರೆ ಅವರು. ಹಾಗೇನಲ್ಲ ಅನ್ನಲ್ಲ, ಗೊತ್ತಾ? ಕೊಡ್ತಾರಪ್ಪ. 10 ರೂಪಾಯಿ ಕೇಳಿದ್ರೆ 2 ರೂಪಾಯಿ ಕೊಡ್ತಾರೆ. ಇದ್ದಿದ್ದೇ ಇಷ್ಟು ಅಂತಾರೆ. ಅಲ್ಲೇ ಇದ್ದರೆ ಕೈಯಲ್ಲಿ ಎಷ್ಟಾದೆ ಅಂತ ಗೊತ್ತಾಗ್ತದೆ. ಹೌದಾ? ಈಗ ನಾ ಏನು ಮಾಡಬೇಕು ಅಂತ ನೀ ಹೇಳದ? ಹೋಗಿ ಒಂದು 8-10 ದಿನ ಅಲ್ಲಿ ಇದ್ದ ಮತ್ತೆ ಇಲ್ಲಿಗೆ ಬಾ. ಆಮೇಲೆ ಎಲ್ಲಿಗಾರು ಹೋಗ್ಬೋದು, ಏನಾರು ಮಾಡ್ಬೋದು.